ಇಡೀ ದೇಶ ರಾಜ್ಯದಲ್ಲಿ ಸಾರಥಿ ಅಂದರೆ ನಮಗೊಂದು ರೀತಿ ರೆಸ್ಪೆಕ್ಟ್ ಇರುತ್ತೆ. ಯಾಕಂದರೆ ಆಟೋ ಚಾಲಕರು ಯಾರಿಗೆ ಅಡ್ರೆಸ್ಗಳು ಕೂಡ ಗೊತ್ತಿರೋದಿಲ್ಲ, ಅಂತಹ ಜನರನ್ನು ಸರಿಯಾದ ಸ್ಥಳಕ್ಕೆ ತಲುಪಿಸ್ತಾರೆ ಭಾಳ ಸುರಕ್ಷಿತವಾಗಿ. ಬನ್ನಿ ಅಂಥವ್ರು ಏನು ಹೇಳ್ತಾರೆ ಅಂತ ಕೇಳ್ತೋಗೋಣ. ಚುನಾವಣೆ ನಡೀತಾ ಇದೆ, ಹೇಗೆ ಅನ್ನಿಸ್ತಾ ಇದೆ ನಿಮ್ಮ ಕ್ಷೇತ್ರದಲ್ಲಿ? ನಮ್ಗೆ ಈ ಕ್ಷೇತ್ರದಾಗ ಯಾರು ಬರೋದೇ ಬೇಡ ಅನ್ಸತ್ತೈತಿ. ಯಾಕೆ? ಎಲ್ಲ ಸೊಳೆ ಮಕ್ಕಳು ಬಸ್ ಗಿಸ್ ಎಲ್ಲ ಫ್ರೀ ಇಟ್ಟು ನಮಗೆಲ್ಲ ದಂಧೆ ಗಿಂದೆ ಎಲ್ಲ ಹಾಳು ಮಾಡಿಟ್ಟಾರೆ. ನಮಗೇನಿಲ್ಲ ಅವ್ರು ಓಟಾಗ ನಮಗೇನು ಏನೆಲ್ಲ 2,000 ರೂಪಾಯಿ ಫ್ರೀ ಕೊಡತ್ತಾರೆ, 20 ರೂಪಾಯಿ ಶೇರೆ ರೇಟ್ ಏರ್ಸಾತಾರೆ. ಮತ್ತು ಇನ್ನೂ ತೊಗೊಂಡು ಏನು ಮಾಡಬೇಕು ಇವ್ರಿಗೆ? ಬೇರೆ ಓಟಾಗ ಏನು ಮಾಡಬೇಕು ಇವ್ರಿಗೆ? ನಮ್ಗೇನಾದ್ರು ಕೊಡ್ತಾರೆ, ಅವ್ರು ಬಂದು ಓಟ್ ಹಾಕಿದ್ರೆ ಓಟ್ ಹಾಕಲ್ಲ, ಯಾರಿಗೂ ಹಾಕಲ್ಲ. ಹಾಗಿದ್ರೆ ಯಾವ ಪಕ್ಷನೂ ನಿಮಗೆ ಬೇಡ? ಯಾವುದು ಪಕ್ಷ ಬೇಡ, ಬಂದ್ರೆ BJPನೇ ಬೇಕು. ಬಿಜೆಪಿ ಪಕ್ಷಕ್ಕೆ ಮಾತ್ರ ಓಟ್ ಪಕ್ಕ. ಹಾಗಿದ್ರೆ ಕಾಂಗ್ರೆಸ್ ಬೇಡವೇ ಬೇಡ? ಬೇಡ ಅವ್ನು 2,000 ರೂಪಾಯಿ ಕೊಟ್ಟು ಬಸ್ ಫ್ರೀ ಇಡಾತಾನೆ, ಎಲ್ಲರಿಗೆ ಆಟೋದವ್ರು ಹೊಟ್ಟೆ ಮೇಲೆ ಕೊಡಾತಾನಲ್ಲ, ಅವ್ನು ತೊಗೊಂಡು ಏನು ಮಾಡ್ತೀರಿ? ನಮ್ದು ರೊಕ್ಕ ಅದು. ಇಲ್ಲಿ ಗಾಡಿ ಹಿಡಿದ್ರೆ 500, ಎಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ 500 ಬೇಡ್ರಿ. ಏನೋ ಬೆಳಗ್ಗೆ ದುಡಿದ 500 ರೂಪಾಯಿ, 500 ರೂಪಾಯಿ ಇಲ್ಲೇ ಕೊಟ್ಟು ಹೋಗ್ರಿ, ಮನೆಗೆ ಹೋಗಿ ಮನೆ ಹೆಂಡ್ರು ಮಕ್ಕಳು ಬಂಬಳ ಹೊಡ್ಕೊಂಡು ಕುಂದ್ರಿ, ಏನು ದುಡಿದ್ರಿ ಅಂತೇಳಿ. ಏನು ಮಾಡ್ತೀರಿ? ಕಾಂಗ್ರೆಸ್ ಸರ್ಕಾರ ಬೇಡ ನಮ್ಗೆ. ಹೇಗೆ ನಡೀತಾ ಇದೆ ಈಗ ಬಿಸ್ನೆಸ್ ಆಟೋದಲ್ಲಿ? ಮೊದಲು 2,500-3,000 ರೂಪಾಯಿ ದುಡಿತಿದ್ವಿ BJP ಇದ್ದಾಗ. ಕಾಂಗ್ರೆಸ್ ಹಿಡಿದಾಗ 500 ರೂಪಾಯಿ ದುಡಿಬೇಕಂದ್ರೆ ವಜ್ಜಾಗೈತಿ. 500 ರೂಪಾಯಿ ದುಡಿಬೇಕಂದ್ರೆ ವಜ್ಜಾಗೈತಿ ನಮ್ದು. ಮೊದಲು 2,500-3,000 ರೂಪಾಯಿ ದುಡಿತಿದ್ವಿ ಕಣ್ಣು ಮುಚ್ಚೆ. ಬೆಳಗ್ಗೆ ಶೀಟ್ ಹೊಡೆದು 20 ರೂಪಾಯಿ ಶೀಟ್ ಹೊಡಿತೀವಿ ನಾವು ಆಟೋದು. ಅದು ಶೀಟ್ ಬಸ್ಸಿಗೆ ಹೋಗಂಗೆ ಮಾಡ್ಯಾನ ನಾವು. ಭಾಳ ಕಷ್ಟ ಆಗೈತಿ. ಏನು ಮಾಡ್ಬೇಕು ನೋಡ್ರಿ ಅವ್ರಿಗೆ? ನೀವೇ ಹೇಳ್ರಿ ಅವ್ರಿಗೆ.